ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಅಯೋಧ್ಯದಲ್ಲಿದ್ದೀವಿ. ಇದು ಅಯೋಧ್ಯ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ನೇ ಒಳ್ಳೆ ಏರ್ಪೋರ್ಟ್ ಥರ ಇತ್ತು. ನಾನಂತೂ ಫಿದಾ ಆಗಿಬಿಟ್ಟೆ. ಮಸ್ತಾಗಿತ್ತು. ಎಲ್ಲನೂ ಇದೇ ಥರ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಅಯೋಧ್ಯ ಅಯೋಧ್ಯ ಎಂಟ್ರಿ. ಇದು ಪಾಸ್ ಎಂಟ್ರಿ, ಅದು ನಾರ್ಮಲ್ ಎಂಟ್ರಿ. ಕಾಣಿಸ್ತಾ ಗೋಪುರ ಎಲ್ಲ ಕೈ ಮುಕ್ಕೊಂಬಿಡ್ರಿ ಗುರುಣ. ಹಾಂ, ಮುಗಿದ್ರು. ಅದೇ ಗೋಪುರ ಒಳಗಡೆ ಫೋನ್ ಅಲ್ಲೋ ಇಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿಂದನೇ ನೋಡ್ಕೊಂಬಿಡ್ರಿ ಅಷ್ಟೇ. ಜೈ ಶ್ರೀರಾಮ್. ಅವ್ರು ಬರ್ರ ಅಂತ ರಮಣ್ ಕರ್ಕೊಂಡಾಗಿರ್ತಾರ. ಅದೇ ಮೇನ್ ಟೆಂಪಲು. ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಫೋನ್ ಅಲ್ಲೋ ಇಲ್ಲ, ಅದಕ್ಕೆ ಮತ್ತೆ ಬಂದು ವಿಡಿಯೋ ಮಾಡ್ತಾ ಇರೋದು. ಗುರುಣ ಆಗಲೇ ರೆಡಿ ಮಾಡ್ತಾ ಇದೆ ಫೋಟೋಗೆ. ಸಾಕಾ ಇಷ್ಟ ಆಗೋದು. ಜೈ ಶ್ರೀರಾಮ್. ಅಯೋಧ್ಯ ನೋಡಿದ್ವಿ, ಫೋನ್ ಅಲೋ ಇರಲಿಲ್ಲ, ಹಂಗಾಗಿ ಆಚೆ ಕಡೆ ಮಾತ್ರ ವಿಡಿಯೋ ತೋರಿಸಿದ್ದೀನಿ. ಅಯೋಧ್ಯ ಮುಗಿಸ್ಕೊಂಡು ಇಲ್ಲೇ ಹನುಮಾನ್ ಟೆಂಪಲ್ ಇತ್ತು. ಹನುಮಾನ್ ಟೆಂಪಲ್ಗೆ ಹೋದ್ವಿ. ಇಲ್ಲಿದ್ದಿದ್ದು ರಶ್ ನೋಡಿ ಇಲ್ಲೇ ನಿಂತ್ಕೊಂಡ್ಬಿಟ್ವಿ. ಒಂದೇ ಭಾರತ್ ಕ್ಯಾಚ್ ಮಾಡಿದ್ವಿ. ಈಗ ನಾವು ವಾರಾಣಸಿ ಕಡೆಗೆ ಹೋಗ್ತಾ ಇದ್ದೀವಿ. ಹೇಗಿದೆ ಕಾಫಿ? ವೆಲ್ಕಮ್ ಟು ವಾರಾಣಸಿ, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ನೋಡಿ ಗಾಯ್ಸ್, ಹೋಗ್ತಾ ಇದೀವಿ ಇವಾಗ ಕಾಳಭೈರವ್ರಿಗೆ. ಫಸ್ಟ್ ಕಾಳಭೈರವ ನೋಡಬೇಕು ವಾರಾಣಸಿಗೆ ಬಂದಾಗ. ಸೊ ಇದೇ ವಿಶ್ವನಾಥ್ ಎಂಟ್ರಿ ಗೇಟು. ನೋಡ್ಕೊಂಬಿಡ್ರಿ ಕಾಶಿ ವಿಶ್ವನಾಥ್. ವೆಲ್ಕಮ್ ಟು ಪ್ರಯಾಗ್ರಾಜ್. ಇದು 2ನೇ ಸತಿ ಬರ್ತಾ ಇರೋದು. ಇವಾಗ್ಲೂ ಕುಂಭಮೇಳ ಸ್ಟಾರ್ಟ್ ಆಗೈತೆ 3ರಿಂದ 15ನೇ ತಾರೀಕು ಗಂಟ. ಆದರೆ ಜನ ಏನಷ್ಟಿಲ್ಲ. ಫೆಬ್ರವರಿಲಾಗಿದ್ದು ಕುಂಭಮೇಳ, ಮಹಾಕುಂಭಮೇಳದಲ್ಲಿ ಮಾತ್ರ ಕಾಲು ಪ್ರಕಕ್ಕೆ ಜಾಗ ಇರಲಿಲ್ಲ. ಫುಲ್ಲು ಖಾಲಿ ಐತೆ, ಸಕ್ಕದಾಗೈತೆ ಮಾತ್ರ. ಅದು ಚೆನ್ನಾಗೈತೆ. ಏನು ಅಷ್ಟು ಖಾಲಿ ಐತೆ, ಆರಾಮಾಗಿ ಬರ್ಬೋದು. ವಾ ನೋಡಿ, ನಾವು ಇವಾಗ ಬೋಟಲ್ಲಿ ಹೋಗ್ತಾ ಇದೀವಿ. ನೋಡಿ ನಮ್ಗೆ ಹೆಂಗ್ ಜೊತೆ
ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೈಟ್ ನಾವು ಬಂದ್ವಿ ವಾರಾಣಸಿಗೆ. ವಾರಾಣಸಿಯಿಂದ ನಾವು ಡೈರೆಕ್ಟ್ ಹೋಗಿದ್ದೆ ಕಾಳಭೈರೇಶ್ವರ ಟೆಂಪಲ್. ಅಲ್ಲೆಲ್ಲ ಚೆನ್ನಾಗಿ ನೋಡಿಕೊಂಡು ಲೇಟಾಗಿತ್ತು ಅಂತ ಅಂದ್ಬಿಟ್ಟು ಬಂದು ಆಲ್ಟ್ ಆದ್ವಿ. ಆಮೇಲೆ ಬೆಳಗ್ಗೆ ಮಾರ್ನಿಂಗೇನೆ ಬಿಟ್ಟಿದ್ದೆ ನಾವು ಪ್ರಯಾಗ್ರಾಜ್ಗೆ. ಇವಾಗ ನೋಡ್ತಾ ಇದ್ದೀರಾ ಪ್ರೆಸೆಂಟು ಪ್ರಯಾಗ್ರಾಜ್ನ ವಾಟರ್. ಇವಾಗ ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಕ್ಕೆ. ರಾಮನ್ ಸರ್ ಬೈಕ್ ಬಂದೈತೆ ಆಗಲೇ. ಇದು ಅಕ್ಬರ್ ಫೋರ್ಟು. ಇವಾಗ ಆರ್ಮಿಯವ್ರು ಇರ್ತಾರಂತೆ. यहाँ कलर डालोगे तो वहाँ दिखाएगा। छेवट अभी दिखेगा यहाँ से। छेवट का पेड़ दिखा रहा। लेकिन ये साला कर क्या रहा है यहाँ पे? ಕಸ ಕ್ಲೀನ್ ಮಾಡೋ ಮಿಷಿನ್ ನೀರಲ್ಲಿ. ನಾನು ಅನ್ಕೊಂಡಿದ್ದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಥರ VIP ಹೋಗ್ಬೇಕಾರೆ ಎಲ್ಲರನ್ನೂ ಸ್ಟಾಪ್ ಮಾಡಿಬಿಟ್ಟು ಅವ್ರಿಗೆ ಮಾತ್ರ ಸ್ಪೆಷಲ್ ಎಂಟ್ರಿ ಕೊಡ್ತಾರೆ ಅಂತ. ಇಲ್ಲಿ ನೋಡ್ರಿ ಗುರು, ನಾನು ಇದು ನೋಡ್ಬಿಟ್ಟು ಸೈಕ್ ಆಗಿಬಿಟ್ಟೆ. ಈ ದೋಣಿಗಳನ್ನೆಲ್ಲ ಸೈಡಿಗೆ ತಳ್ತವ್ರೆ ಅವ್ರು ಹೋಗೋಕ್ಕೆ, VIPs ಹೋಗೋಕ್ಕೆ. ನನಗಂತೂ ಫುಲ್ ಶಾಕ್ ಆಗೋಯ್ತು ನೋಡ್ಬಿಟ್ಟು ಮಾತ್ರ. ಹಂಗೆ ದಂಗಾಗ್ಬಿಟ್ಟಿದೆ ನೋಡ್ಬಿಟ್ಟು ಮಾತ್ರ. ಆದರೂ ಒಂಥರ ಚೆನ್ನಾಗಿತ್ತು. ಇಷ್ಟು ದಿನ ರೋಡಲ್ಲಿ ಮಾತ್ರ ನೋಡ್ತಾ ಇದೆ, ಇವಾಗ ಈ ಥರ ರಿವರಲ್ಲೂ ನೋಡೋಂಗೆ ಆಗೋಯ್ತು. ಆಯ್ತು ತ್ರಿವೇಣಿ ಸಂಗಮದಲ್ಲಿ. ಇವಾಗ ಮತ್ತೆ ಹೋಯ್ತಾ ಇದ್ದೀವಿ. ನೋಡ್ಕೊಳ್ರಿ ಎಲ್ಲ. ಗುರುಣ ಹೆಂಗಿತ್ತು ಸ್ನಾನ ಕುಂಭಮೇಳದಲ್ಲಿ? ಮಸ್ತಾಗಿತ್ತು. ಫುಲ್ ಚಿಲ್ ವಾಟ್ರು. ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಒಂದು ಮರದ ಪೀಸ್ಗೆ ದಾರ ಎಲ್ಲ ಕಟ್ಬಿಟ್ಟು 2 ಬೋಟ್ ಮಧ್ಯೆ ಇಟ್ಟಿರ್ತಾರೆ. ಸೊ ನಾವು ಮರದ ಪೀಸ್ ಸೆಂಟ್ರಲ್ಲಿ ನಿಂತ್ಕೊಬೇಕು. ಸೆಂಟರ್ ಆಫ್ ಗ್ರಾವಿಟಿಗೆ ನಾವು ಮುಳುಗೋದಿಲ್ಲ. ಮತ್ತೆ ಅದು ಬೋಟ್ ಇದು ಮರಳಿಗೆ ತೇಲುತ್ತೆ. ಸೊ 2 ಕಡ್ಡಿಗಳು ಆ ಕಡೆ ಈ ಕಡೆ ಹಾಕಿರ್ತಾರೆ. ಹಿಡ್ಕೊಂಡು 3 ಸಲ ಮುಳುಗಿ ಎದ್ದಿ ಓಂ ನಮಃ ಶಿವಾಯ ಅಂತ ಹೇಳಿ ಬರ್ತಾ ಇರೋದಷ್ಟೇ. ಹೆಂಗಿತ್ತು ತ್ರಿವೇಣಿ ಸಂಗಮ? ಗೈಸ್, ವೆಲ್ಕಮ್ ಟು ಮೈ ಬ್ರದರ್ ಚಾನಲ್, ಮೈ ಲಿಟಲ್ ಪ್ರಿನ್ಸಸ್, ಮೈ ಲಿಟಲ್ ವರ್ಲ್ಡ್. ನೋಡಿ ಇಲ್ಲಿ ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಹನುಮಾನ್ ಟೆಂಪಲ್ ನೋಡ್ಕೊಂಡು ವಾರಣಾಸಿಗೆ ಹೋಗ್ತೀವಿ. ವಾರಣಾಸಿಲಿ ಬುಕ್ಕಾಗೆ ದರ್ಶನ ಮಂಡೆ ಮುಗಿಸ್ಕೊಂಡು ಚಿಕ್ಕ ಅಂತ ಫ್ಲೈಟಲ್ಲಿ ಹೋಗ್ತಾ ಇರ್ತೀವಿ. ಇವ್ರು ನೋಡಿ, ಇವರು 110 ಅಡಿಲಿ ಸ್ವಿಮ್ಮಿಂಗ್ ಮಾಡಿರೋರು. ಇವರು 110 ಅಡಿಲಿ ಹೆಂಗ್ ಹೊಡೆದ್ರು ಅಂದ್ರೆ ಸ್ವಿಮ್ಮಿಂಗು 3 ಸಲ ಲಬಕ್ 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 ಅಂತ ಹೊಡೆದ್ರು. ಚಾಂಪಿಯನ್ಸ್ ಅವರು ಸ್ವಿಮ್ಮಿಂಗಲ್ಲಿ. ನೋಡಿ ಬೋಟ್ ನಾವು 700 ರೂಪಾಯಿ ಕೊಟ್ವಿ ಟು ಆ್ಯಂಡ್ ಫ್ರೋ. ಇವಾಗ ನಾವು ಇಲ್ಲೇ ಸ್ನಾನ ಮಾಡ್ಕೊಂಡು ಎಗರ್ಕೊಂತ ಇದ್ದೀವಿ. ಯಾಕಂದ್ರೆ ವಾರಣಾಸಿ ಲೇಟ್ ಆಗ್ತಿದೆ. ಇವನು ನಿಧಾನಕ್ಕೆ ಹೊಡೆದು ನಾಳೆ ಹೋಗಿ ಕರ್ಕೊಂಡು ಹೋಗ್ತಾನೆ. ಅಂತೂ ಇಂತೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಪ್ರಯಾಗರಾಜ್ ನೋಡಿಕೊಂಡು ಈಗ ನಾವು ವಾರಾಣಸಿ ಕಡೆಗೆ ಹೋಗ್ತಾ ಇದ್ದೀವಿ. ಅಂತೂ ಇಂತೂ 2 ಸತಿ ಪ್ರಯಾಗರಾಜ್ನ ನೋಡ್ದಂಗಾಯಿತು, 2 ಸತಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ದಂಗಾಯಿತು. 25 ಒಂದು ಸತಿ, 26 ಒಂದು ಸತಿ, ನೆಕ್ಸ್ಟು 27 ಏನಾಗುತ್ತೋ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.